ಈಗ ಗ್ರೀನ್ ನೈಟಿ ವಿಚಾರಕ್ಕೆ ಬರೋಣ. ಒಂದೇ ಒಂದು ಸಣ್ಣದ ಇಬ್ರಿಗೂ ಏನಕ್ಕೆ ಅದನ್ನೇ ಯಾಕೆ ಇಟ್ಕೊಂಡು ರೀಲ್ ನಂದಿನಿಗೆ ಯಾರಾದ್ರೂ ರಿಯಲ್ ನಂದಿನಿ ಟಾಕಿಂಗ್ ಸ್ಟೇಜ್ ಅಲ್ಲಿ ಇದೆ, 4-5 ಟಾಕಿಂಗ್ ಸ್ಟೇಜ್ ಅಲ್ಲಿ ಇದೆ. ಸೊ ಅಂಗಡಿಗೆ ಹೋದೆ, ಅಲ್ಲಿ ನೈಟಿ ಇದೆಯಾ ಅಂತ ಕೇಳಿದೆ. ಅವನಿಂದೊಂದ್ಸರಿ ನೋಡ್ದ ಮುಖಾನ. ನಾವು ನೈಟಿ ಮಾರ್ಬೇಕಂತೆಲ್ಲ ಅನ್ಕೊಂಡ್ವಿ. ವಿಗ್ ಹೆಂಗ್ ಬಂತು? ಕಲರ್ ವಿಗ್ ರೀಸನ್ ಏನು ಅಂತಂದ್ರೆ ನಿಮಗೆ ಪರ್ಪಲ್ ಕವ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಫಾರ್ ಅ ಮೇಲ್ ಕ್ರಿಯೇಟರ್ ಹ್ಯಾವಿಂಗ್ 35% ಆಫ್ ಫೀಮೇಲ್ ಆಡಿಯನ್ಸ್ ಇಸ್ ಹ್ಯೂಜ್. ನಮ್ಗೆ ಆಕ್ಚುಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹುಡುಗಿರೇ ಜಾಸ್ತಿ ಕಮೆಂಟ್ ಮಾಡಿರ್ತಾರೆ. ನೀವೇನಾದ್ರೂ ನಿಮ್ಗೆ ಅನಿಸ್ತಿದ್ಯಾ ನಾನು ಚೇಂಜ್ ಆದೆ, ನನಗೆ ಹಣ ಹೆಸರು ಬಂದ ಮೇಲೆ ಅಂತ ಏನಾದ್ರು ಅನಿಸ್ತಿದ್ಯಾ ನಿಮ್ಗೆ? ನಿಮ್ಗೆ ಯಾವತ್ತಾರು ಕಷ್ಟದಲ್ಲಿದ್ದಾಗ, ಯಾಕಂದ್ರೆ ಬ್ಯಾಚುಲರ್ ಲೈಫು, ಇನ್ನು ವರ್ಕ್ ಸ್ಟಾರ್ಟ್ ಮಾಡಿದಿರ, ಅದ್ರಲ್ಲೂ ಈ ತರ ಡಿಫ್ರೆಂಟ್ ರೂಟ್ ಬೇರೆ ಹಿಡಿದಿದ್ರಿ, ಸಾಲ ಕೊಟ್ಟಿರ್ತಾರೆ, ಯಾರೋ ಹೆಲ್ಪ್ ಮಾಡಿರ್ತಾರೆ, ಎಲ್ಲ ಆಗಿರತ್ತಲ್ಲ ಸಣ್ಣ ಪುಟ್ಟದ್ದು. ಈಗ ಯಾರಾದ್ರೂ ಮಗ ಮಿಲಿಯನ್ಸ್ ಗಟ್ಲೆ ವ್ಯೂಸು, ಕೋಟಿ ಎಲ್ಲ ಕೊಲಾಬ್ರೇಷನ್, ಸಾಲ ಕೊಡು ಅಂತ ಕಾಲ್ ಮಾಡ್ತಾರೆ ಯಾರಾದ್ರೂ? ಅಂದ್ರೆ ನನ್ಗೆ ಸಾಲ ಕೇಳುವಂತ ಫ್ರೆಂಡ್ಸ್ ಯಾರು ಇಲ್ಲ. ಅಂಡ್ ದ ಅದರ್ ಥಿಂಗ್, ನಾನ್ ಯಾರ ಹತ್ರನೂ ಸಾಲ ಕೇಳಿಲ್ಲ. ಓ ಸೂಪರ್. ಸೊ ನಮ್ಮ ಮನೆಯಿಂದ ಸಿಚುವೇಶನ್ ಬಂದಿಲ್ಲ, ಆ ಥರ ಸಿಚುವೇಶನ್ ಬಂದಿಲ್ಲ. ಯಾಕಂದ್ರೆ ನಾನು ಯಾವಾಗಲೂ ನನ್ನ ಎಕ್ಸ್ಪೆನ್ಸ್ ಎಷ್ಟಿದೆಯೋ ಅದಕ್ಕಿಂತ ಕೆಳಗಡೆನೆ ಲೈಫ್ ಲೀಡ್ ಮಾಡಿದ್ದೀನಿ. ತುಂಬಾ ಪ್ಲಾನ್ಡ್ ಹಾಗಾದ್ರೆ ವಿಕಾಸ್. ಅಂದ್ರೆ ಯಾವುದು ಎಮರ್ಜೆನ್ಸಿ ಅಂತ ಅದು ಬಂದಿಲ್ಲ ಲೈಫಲ್ಲಿ, ಬಂದಿಲ್ಲ. ಸೊ ಎಮರ್ಜೆನ್ಸಿ ಬಂದಿದ್ರೆ ಆ ಸಿಚುವೇಶನ್ ಹೋಗ್ಬೇಕಾಗಿತ್ತು ಅನ್ಸುತ್ತೆ. ನಾನು ಥಿಯೇಟರ್ ಮಾಡಬೇಕಾದ್ರೂ ನಾನು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ಗೆ ನಾನು ಟೇಬಲ್ ಟೆನ್ನಿಸ್ ಹೇಳ್ಕೊಡ್ತಾ ಇದ್ದೆ. ಈವನ್ ಕೊರೋನಾ ಟೈಮ್ನಲ್ಲಿ ನಾನು ಟೇಬಲ್ ಟೆನ್ನಿಸ್ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಬೇರೆಯವ್ರಿಗೆ ವಿಡಿಯೋಸ್ ಎಡಿಟ್ ಮಾಡಿಕೊಟ್ಟು ಅದ್ರಲ್ಲಿ ದುಡ್ಡು ಆನ್ ಮಾಡ್ತಾ ಇದ್ದೆ. ವಿಡಿಯೋ ಎಡಿಟಿಂಗ್ ಎಲ್ಲ ಕಲ್ತಿದ್ರಿ? ಆಮೇಲೆ ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತಾ ಇದ್ದೆ ಆನ್ಲೈನ್ ಕೆಲವೊಂದು ಪೋರ್ಟಲಲ್ಲಿ. ಸೊ ರ್ಯಾಂಡಮ್ ಏನೇನು ನನ್ಗೆ ಆಪ್ಷನ್ ಸಿಗುತ್ತೆ, ನನಗೆ ಏನೋ 500, 1000, 1500 ಏನೇನು ಅರ್ನ್ ಮಾಡೋಕ್ಕಾಗುತ್ತೆ, ಕ್ಯಾಶುಯಲಿ ಐ ವುಡ್ ಜಸ್ಟ್ ಡೂ ಇಟ್ ಅಂಡ್ ದೆನ್ ಗೆಟ್ ದ ಮನಿ. ಓಕೆ. ಈಗ ಫ್ರೆಂಡ್ಸ್ ಎಲ್ಲ, ಹಳೆ ಫ್ರೆಂಡ್ಸ್ ಎಲ್ಲ, ಈಗ ನೀವೇನಾದ್ರೂ ಚೇಂಜ್ ಆಗಿದ್ರಿ, ಈ ಥರ ನೇಮು ಫೇಮು ಸಿಕ್ಕ ಮೇಲೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆಯಾ, ಅಥವಾ ನೀವೇನಾದ್ರೂ ನಿಮಗೆ ಅನಿಸ್ತಿದ್ಯಾ ನಾನು ಚೇಂಜ್ ಆದೆ, ನನಗೆ ಹಣ ಹೆಸರು ಬಂದ ಮೇಲೆ ಅಂತ ಏನಾದರೂ ಅನಿಸ್ತಿದ್ಯಾ ನಿಮಗೆ? ಆಗಿರಬಹುದು, ಆಗಿಲ್ದೇನೂ ಇರಬಹುದು. ಕೆಲವೊಂದು ಚೇಂಜಸ್ ಅಂತೂ ಆಗೇ ಆಗುತ್ತೆ. ನಾನು ಮೊದಲು ಎಷ್ಟು ಫ್ರೀಯಾಗಿ ಹೊರಗಡೆ ಓಡಾಡ್ತಾ ಇದ್ದೆ ಅಷ್ಟು ಫ್ರೀಯಾಗಿ ಓಡಾಡಕ್ಕಾಗಲ್ಲ. ಪಬ್ಲಿಕ್ ಅಲ್ಲಿ ಜನ ಗುರುತಿಸ್ತಾರೆ. ಹೌದು. ಆಮೇಲೆ ಈಗ ಒಂದ್ ಫ್ರೆಂಡ್ ಅವ್ರ ಮನೆ ಪ್ರೋಗ್ರಾಮ್ ಕರೆದ್ರೆ ಇನ್ನೊಂದು ಫ್ರೆಂಡ್ ಮನೆ ಪ್ರೋಗ್ರಾಮ್ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಬ್ಲಾಂಕೆಟ್ ಎಲ್ಲರಿಗೂ ಇಲ್ಲ ಅಂದ್ಬಿಡ್ತೀನಿ. ಸೊ ಏನೋ 5-6 ವರ್ಷದ ಹಿಂದೆ ನಾನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಮೇ ಬಿ ಅದೊಂದು ಚೇಂಜ್ ಆಗಿರ್ಬೋದು. ಅದು ಬಿಟ್ರೆ ಮೋಸ್ಟ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಐ ಆಮ್ ರೀಚಬಲ್. ಅವ್ರು ಯಾವಾಗ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡಿರ್ತೀನಿ. ಓಕೆ. ಸೊ ಆ ಥರ ತುಂಬಾ ಏನು ನೇಮ್ ಫೇಮ್ ಎಲ್ಲ ತಲೆಗೇರಿಸ್ಕೊಂಡಿಲ್ಲ, BMW ಎಲ್ಲ ತಗೊಂಡಿಲ್ಲ. ಓಕೆ. ಈಗ ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಒಂಥರ ಟಾಪಲ್ಲಿದೆ, ನೀವು ಟಾಪ್ 5 ಅಂತ ಹೇಳಿದ್ರಿ. ಬಟ್ ಈಗ ಆಲ್ಮೋಸ್ಟ್ ಕನ್ನಡದಲ್ಲಂತೂ ನೀವು ಹೈಯೆಸ್ಟ್ ಅನ್ಸುತ್ತೆ. ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ, ಪ್ರತಿದಿನ ನಿಮ್ಮ ವಿಡಿಯೋ ಕಾಯ್ತಾ ಇರ್ತಾರೆ. ಈ ಥರ ಇರೋದ್ರಿಂದ ಬ್ರ್ಯಾಂಡ್ಸ್ ಎಲ್ಲ ನಿಮ್ಮನ್ನು ಹುಡ್ಕೊಂಡು ಬರ್ತಾರಾ, ಅಥವಾ ನೀವೇನಾದರೂ ಟಾಪ್ ಬ್ರ್ಯಾಂಡ್ಗಳನ್ನು ಅಪ್ರೋಚ್ ಮಾಡ್ತೀರಾ? ಯಾವ ಥರ ಇರುತ್ತೆ? ಯಾಕಂದ್ರೆ ಏನೇ ನಮ್ಗೆ ನೇಮ್ ಫೇಮ್ ಇದ್ರೂ ಹಣ ಖಂಡಿತ ಇಂಪಾರ್ಟೆಂಟ್. ಹಾಗಾಗಿ ಸೊ ನಾವು ಯಾವ ಬ್ರ್ಯಾಂಡ್ಸ್ನು ರೀಚ್ ಔಟ್ ಮಾಡಿಲ್ಲ. ಓಕೆ. ಇಲ್ಲಿ ತನಕ ವರ್ಕೌಟ್ ಕೆಲಸ ಮಾಡಿರೋ ಬ್ರ್ಯಾಂಡ್ಸ್ ಎಲ್ಲರೂ ಬ್ರ್ಯಾಂಡ್ಸ್ ನಮ್ಮನ್ನ ಫಸ್ಟ್ ರೀಚ್ ಔಟ್ ಮಾಡಿ. ಸೊ ಅದಕ್ಕೆ ಹೇಳಿದ್ದು, ನೀವು ಟಾಪ್ 5 ಅಲ್ಲಿ ಇದ್ರೆ ಬ್ರ್ಯಾಂಡ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಿರೋ ಚಾನೆಲ್ ಜೊತೆ ವರ್ಕ್ ಮಾಡ್ಬೇಕಂತ ಇರ್ತಾರೆ, ಚೆನ್ನಾಗಿ ವಿಸಿಬಿಲಿಟಿ ಇರೋ ಚಾನೆಲ್ ಜೊತೆ ವರ್ಕ್ ಮಾಡ್ಬೇಕಂತ ಇರ್ತಾರೆ. ಸೊ ಇಟ್ ಈಸ್ ಈಸಿ ಇಫ್ ಯು ಆರ್ ಅಟ್ ದ ಟಾಪ್ 5. ನಿಮ್ಮ ಕೆಲಸ ನೀವು ಸಖತ್ತಾಗಿ ಮಾಡಿದ್ರೆ ನಿಮಗೆ ನೆಟ್ವರ್ಕ್ ಆಟೋಮ್ಯಾಟಿಕ್ಲಿ ಹುಟ್ಕೊಡುತ್ತೆ. ಸೊ ನಾವು ರೀಚ್ ಔಟ್ ಮಾಡೋದು ಬೇಕಾಗಿಲ್ಲ. ನನಗೂ ಯಾರನ್ನಾದ್ರೂ ರೀಚ್ ಔಟ್ ಮಾಡೋದು ತುಂಬ ಕಷ್ಟದ ಕೆಲಸ. ಲೈಕ್ ನನಗೆ ಇಂಥವ್ರನ್ನ ಕೇಳ್ಕೊಂಡು ಹೋಗೋದು ಕಷ್ಟ ಸ್ವಲ್ಪ. ಸೊ ಅವರೇ ರೀಚ್ ಔಟ್ ಮಾಡಿದ್ರೆ ಇಟ್ ಈಸ್ ಬೆಟರ್. ಕ್ರಿಯೇಟರ್ಸ್ಗೆ, ಎಸ್ಪೆಷಲಿ ಎನಿ ಕ್ರಿಯೇಟರ್ಸ್ಗೆ ಬ್ರ್ಯಾಂಡ್ಸೇ ರೀಚ್ ಔಟ್ ಮಾಡಿದ್ರೆ ಬೆಟರ್. ಸೊ ನೀವೇ ಆ ಪೊಸಿಷನಲ್ಲಿದ್ದರೆ ಇಟ್ ಈಸ್ ಬೆಟರ್. ನಾವು ನೆಗೋಷಿಯೇಟ್ ಮಾಡಬೇಕಾದ್ರೂ ನೀವು ನಿಮ್ಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ. ಸೊ ನಾವು ರೀಚ್ ಔಟ್ ಮಾಡಿದಾಗ
ಇಟ್ ಈಸ್ ಬಾರ್ಗೇನಿಂಗ್ ಅವ್ರ ಕಡೆಗೆ. ಕರೆಕ್ಟ್, ಬಾಲ್ ಅವ್ರ ಕೋರ್ಟಲ್ಲಿ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಅಂಬರೀಷ್ ಅವ್ರದ್ದು ಯಾವ ಊರು? ಮಂಡ್ಯ. ಇನ್ನೇ ಅವರು ತುತ್ತೂರು. ಈಗ ಈ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಹೆಂಗೆ ಅಂದ್ರೆ ನೀವು ಎಷ್ಟಾದ್ರೂ ಚೆನ್ನಾಗಿರೋದು ಕೊಡಿ, ಇವತ್ತು ನಿಮ್ಮದು ಮಿಲಿಯನ್ ರೀಚ್ ಆಗಿಬಿಡ್ತು ಎಲ್ಲ ಸರಿ, ನಾಳೆ ನೀವು ಖಾಲಿ ಕೂರೋ ಹಾಗೆ ಇಲ್ಲ, ಮತ್ತೆ ಫ್ರೆಶ್ ಕೇಳ್ತಾರೆ, ಇಲ್ಲ ನೀವು ಔಟ್ಡೇಟೆಡೇ ಅಂತ ಅನ್ಸ್ಕೊಳ್ತೀರಾ. ಇನ್ನೊಬ್ರು ಈಗಂತೂ ಕಾಂಪಿಟೇಷನ್ ಹೆಂಗಾಗಿದೆ ಅಂದರೆ, ನೀವು ಬಂದಾಗ ಇಷ್ಟೊಂದು ಕ್ರಿಯೇಟಿವಿಟಿ ಕಾಣಿಸ್ತಿರ್ಲಿಲ್ಲ, ಈಗ ಫ್ಯಾಮಿಲಿಲಿ ಸೋಫಾ ಮೇಲೆ ಕೂತ್ಕೊಂಡೇ ಎಲ್ಲ ಮುಗಿಸ್ಬಿಡ್ತಾರೆ. ಎಷ್ಟು ಕಾಮಿಡಿ ಪಂಚ್ಗಳು ಅಂದರೆ, ಇಷ್ಟೊಂದು ಕ್ರಿಯೇಟಿವಿಟಿ ಇತ್ತ ನಮ್ಮ ಸೊಸೈಟಿಲಿ, ಎಲ್ಲಿ ಬಚ್ಚಿಟ್ಟಿದ್ರಪ್ಪ ಅನ್ನೋ ಥರ ಬರ್ತಾ ಇದೆ ರೀಲ್ಸ್ಗಳಲ್ವಾ. ಈ ಕಾಂಪಿಟೇಷನ್ನಲ್ಲಿ ನೀವು ಹೇಗೆ ನಿಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಳ್ತಿದ್ದೀರಾ? ಸೊ ಅಗೇನ್ ಇದು ಕಾಮಿಡಿ ಒಂಥರ ಮ್ಯಾಥ್ಸ್ ಥರ. ಸೊ ಅಲ್ಲೂ ಕೆಲವೊಂದು ಎಲಿಮೆಂಟ್ಸ್ ಇರುತ್ತೆ. ಅಂದರೆ ನೀವು ಯಾವ ರೀತಿ ಬರೀತೀರಾ. ಸೊ ನಮಗೆ ಈ ರೀತಿ ಬರೆದ್ರೆ ಕಾಮಿಡಿ ಇರುತ್ತೆ ಅಂತ ನಮಗೆ ಗೊತ್ತು. ಸೊ ನಮಗೆ ಆ ಸ್ಕಿಲ್ ಬಂದಿದೆ. ಸೊ ನಮ್ಗೆ ಸ್ಕಿಲ್ ಇರೋದ್ರಿಂದ ಸೊ ವಿ ಜಸ್ಟ್ ಹ್ಯಾವ್ ಟು ಎಕ್ಸಿಕ್ಯೂಟ್ ದ ಸ್ಕಿಲ್ ಅಷ್ಟೇ. ನೀವು ತಲೆಗೆಡ್ಸ್ಕೊಳ್ಳಲ್ಲ ಯಾರು ಏನು ಮಾಡಿದ್ರು, ಬೇಕಾದಷ್ಟು ಜನ ಬರಲಿ. ನಿಮ್ಮ ಆಡಿಯನ್ಸ್ ಅಂತ ನಿಮ್ಗೆ ಇದ್ದೇ ಇರ್ತಾರೆ. ನೀವು ರಿಲೇಟಬಲ್ ಕಾಂಟೆಂಟ್ ಮಾಡ್ತೀರಾ, ಅವ್ರಿಗೆ ಇಷ್ಟ ಆಗೋ ಕಾಂಟೆಂಟ್ ಮಾಡ್ತೀರಾ ಅಂತಂದ್ರೆ ದೇ ವಿಲ್ ಸಿಟ್ ಅಂಡ್ ವಾಚ್ ಅಷ್ಟೇ. ಒಂದ್ಸರಿ ಅವ್ರು ನಿಮ್ಮನ್ನ ತುಂಬಾ ಇಷ್ಟಪಟ್ರೆ ದೇ ವಾಂಟ್ ಟು ಕಮ್ ಅಂಡ್ ವಾಚ್ ಯು ಅಗೇನ್, ನೋ ಮ್ಯಾಟರ್ ಎಷ್ಟು ಜನ ಬಂದು. ಆಡಿಯನ್ಸ್ ಪಲ್ಸ್ ಅಂತೂ ಗೊತ್ತಾಗ್ಬಿಟ್ಟಿದೆ, ಹಿಡಿದು ಬಿಟ್ಟಿದ್ದೀರಾ ಅದನ್ನ. ಹೌದು. ಅಂದ್ರೆ ನಾನು ಲೈಫ್ ಲೀಡ್ ಮಾಡಿರೋ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಎಕ್ಸ್ಪೀರಿಯನ್ಸಸ್, ಆಲ್ ದೋಸ್ ಎಕ್ಸ್ಪೀರಿಯನ್ಸಸ್ ಆರ್ ಹೆಲ್ಪಿಂಗ್. ಮತ್ತೆ ಹೊಸ ರೈಟರ್ಸ್ ಬರ್ತಾರೆ. ಸೊ ಕೆಲವೊಂದು ನಮ್ದು ಸಿಸ್ಟಮ್ ಇರುತ್ತೆ. ಸೊ ರೈಟರ್ಸ್ ಇದ್ದಾರೆ ಹೆಲ್ಪ್ ಮಾಡೋದಕ್ಕೆ, ಏನೋ ಒಳ್ಳೆ ಸಿನಿಮಾಟೋಗ್ರಫರ್ ಇದ್ದಾರೆ, ಏನೋ ಎಡಿಟರ್ ಇದ್ದಾರೆ. ಸೊ ನಿಮಗೆಲ್ಲ ಸಪೋರ್ಟ್ ಸಿಸ್ಟಮ್ ಇರೋದ್ರಿಂದ ಯು ಕ್ಯಾನ್ ಏನೋ ಪ್ರೊಡ್ಯೂಸ್ ವಿಡಿಯೋಸ್ ಕಂಟಿನ್ಯೂಸ್ಲಿ. ಆ್ಯಂಡ್ ಹತ್ತತ್ರ ನಾವು ಇವಾಗ 1,000 ವಿಡಿಯೋಸ್ ಮಾಡಿದ್ದೀವಿ. ಸೊ ನಿಮಗೆ 1,000 ವಿಡಿಯೋಸಲ್ಲಿ ನಿಮಗೆ ಯಾವ ಥರ ಮಾಡಿದ್ರೆ ವರ್ಕ್ ಆಗುತ್ತೆ, ಯಾವ ಥರ ಮಾಡಿದ್ರೆ ವರ್ಕ್ ಆಗಲ್ಲ, ಒಂದು ಫೇರ್ ಐಡಿಯಾ ಬಂದ್ಬಿಟ್ಟಿರುತ್ತೆ. ಕರೆಕ್ಟ್. ಸೊ ರೀಚ್ ಕಡಿಮೆ ಆಗ್ಬೋದು, ಬಟ್ ಇಟ್ ವಿಲ್ ನೆವರ್ ಗೋ ಟು 0. ಎಸ್. ಈಗ ಗ್ರೀನ್ ನೈಟಿ ವಿಚಾರಕ್ಕೆ ಬರೋಣ. ಅದು ಸಿಕ್ಕಾಪಟ್ಟೆ ಫೇವ್ರೆಟ್ ನಿಮಗೆ, ಯಾಕಂದರೆ ಎಲ್ಲರಿಗೂ ವಿಕಿಪೀಡಿಯಾ ಅಂದ ತಕ್ಷಣ ಅದೊಂದು ವಿಗ್ಗು ನೈಟಿ ಕಣ್ಮುಂದೆ ಬಂದ್ಬಿಡತ್ತೆ. ಏನಕ್ಕೆ ಅದನ್ನೇ ಯಾಕೆ ಇಟ್ಕೊಂಡಿದ್ದೀರಾ? ಏನಾದರೂ ಸ್ಪೆಷಲ್ ಇದೆಯಾ ಅಲ್ಲೇನಾದರೂ ಅಂತ? ಏನಿಲ್ಲ. ಸೊ ನನಗೆ ಏನೋ ಅಮ್ಮ ಕ್ಯಾರೆಕ್ಟರ್ಸ್ ಮಾಡ್ಬೇಕಂತ ಅನಿಸ್ತು. ಮನೇಲಿ ಇರೋ ಅಮ್ಮಗಳು ಎಲ್ಲ ನೈಟಿ ಹಾಕೋತಾರೆ ಅಂತ. ಸೊ ಅಂಗಡಿಗೆ ಹೋದೆ, ಅಲ್ಲಿ ನೈಟಿ ಇದೆಯಾ ಅಂತ ಕೇಳಿದೆ. ಅವನು ಇಂತೊಂದ್ಸರಿ ನೋಡ್ದ ಮುಖಾನ. ನೀವೇ ಶಾಪಿಂಗ್ ಮಾಡ್ತೀರಾ? ಓಕೆ. ಸೊ ಕೊಟ್ಟರು ನೈಟಿನ ತಗೊಂಡ್ ಬಂದೆ. ದೆನ್ 3 ಕಲರ್ ನೈಟ್ ಇತ್ತು. ಒಂದು ಆರೆಂಜ್ ಇತ್ತು, ಒಂದು ಬ್ಲೂ ಇತ್ತು, ಒಂದು ಗ್ರೀನ್ ಇತ್ತು. ಸೊ ಗ್ರೀನ್ ಹಾಕ್ತಾ ಇದ್ದೆ. ಗ್ರೀನ್ ಹಾಕ್ತಾ ಇರ್ಬೇಕಾದ್ರೆ ಇವೆಂಚುಲಿ ಕಮೆಂಟ್ ಸ್ಟಾರ್ಟ್ ಆಯ್ತು, ಯಾವಾಗಲೂ ಗ್ರೀನ್ ನೈಟಿ ಅಂತ. ಸೊ ಬಿಕಾಸ್ ಎವ್ರಿಬಡಿ ಈಸ್ ನೋಟಿಸಿಂಗ್ ಗ್ರೀನ್ ನೈಟಿ, ಸೊ ಐ ಸ್ಟಾರ್ಟ್ ಯೂಸಿಂಗ್ ಮೋರ್ ಗ್ರೀನ್ ನೈಟಿ. ಸೊ ದೇ ಆರ್ ಲೈಕ್ ಮತ್ತೆ ಗ್ರೀನ್ ನೈಟಿ ಯೂಸ್ ಮಾಡ್ತೇನೆ. ಸೊ ದೆನ್ ಅದೇ ಒಂಥರ ನಮ್ಮ ಚಾನಲಲ್ಲಿ ಟಾಕಿಂಗ್ ಪಾಯಿಂಟ್ ಆಯ್ತು. ಸೊ ಈ ಗ್ರೀನ್ ನೈಟಿಗೆ ಡಿಮ್ಯಾಂಡ್ ಜಾಸ್ತಿ. ಹೌದೌದು. ನಮ್ಗೆ ಲಿಂಕ್ ಎಲ್ಲ ಕೇಳ್ತಾ ಇರ್ತಾರೆ, ಏನಿದು 3 ವರ್ಷದಿಂದ ಒಂದೇ ನೈಟಿ ಹಾಕ್ತೇನೆ, ಅವ್ನು ನೈಟಿ ಹಾಳೆ ಆಗಿಲ್ಲ ಅಂತ. ಒಳ್ಳೆ ಬ್ರ್ಯಾಂಡ್. ಹೌದೌದು. ನಾವು ನೈಟಿ ಮಾರ್ಬೇಕಂತೆಲ್ಲ ಅನ್ಕೊಂಡ್ವಿ. ಒಂದು ಒಳ್ಳೆ ಅಲ್ಲೇ ಒಂದು ಬ್ರ್ಯಾಂಡ್ ಹೊಸ ಸೃಷ್ಟಿ ಮಾಡ್ಬಿಡೋದು. ಓಕೆ. ಒಂದೇ ಒಂದು ಸಣ್ಣದು ಇಬ್ರಿಗೂ ಒಂದೇ ಒಂದು ಚಪಾತಿ. ವಿಗ್ ಸರ್, ವಿಗ್ ಹೆಂಗ್ ಬಂತು ಕತೆ? ವಿಗ್ ಏನೋ ಈ ಅಮೆಝಾನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅಲ್ಲ ಅದು ಹೆಂಗ್ ಬಂತು ನಿಮ್ಗೆ ಐಡಿಯಾ ಅಂತ ಆ ಥರ? ಅದು ಯಾಕಂದ್ರೆ ಈಗ ನಿಮ್ಗೆ ಅದು ಸೆಟ್ ಆಗಿರೋದ್ರಿಂದ ಅದು ಬ್ರ್ಯಾಂಡ್ ಆಗಿದೆ ನಿಮ್ಗೆ. ಅದು ಫಸ್ಟ್ ಟೈಮ್ ನೀವು ಅದನ್ನ ಹಾಕೊಂಡು ಕಾಮಿಡಿ ಮಾಡ್ತೀನಿ ಅಂದ್ರೆ, ಈಗ ಫಸ್ಟ್ ಟೈಮ್ ನೀವು ವೈರಲ್ ಆಗಿಲ್ಲ ಅಂದ್ರೆ ನಂಗೇನೋ ಅದು ಇಷ್ಟ ಆಗ್ತಿರ್ಲಿಲ್ಲ, ಗ್ಯಾರಂಟಿ. ಏನು ಹಿಂಗಿದೆಯಲ್ಲ ಅನಿಸ್ತಿತ್ತು. ಬಟ್ ನೀವು ಇಷ್ಟು ಚೆನ್ನಾಗಿ ಆಗಿರೋದ್ರಿಂದ ಅದು ನಗು ಬರ್ತಿದೆ ನಮಗೆ. ಸೊ ಕಲರ್ ವಿಗ್ ರೀಸನ್ ಏನು ಅಂತಂದ್ರೆ, ನಿಮ್ಗೆ ಪರ್ಪಲ್ ಕವ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಈಗ ನೀವು ದಾರಿಲಿ ಹೋಗ್ತಾ ಇರ್ತೀರಾ, ನಿಮ್ಗೆ ಹಸುಗಳು ಕಾಣುತ್ತೆ. ಒಂದ್ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ 1,000 ಹಸುಗಳು ಕಾಣುತ್ತೆ. ಬಟ್ ಒಂದೇ ಒಂದು ಹಸು ಇರುತ್ತೆ, ಅದು ಪರ್ಪಲ್ ಕಲರ್ ಇರುತ್ತೆ. ಓಕೆ, ಸರಿನಾ? ನೀವು ಮನೆಗೆ ರೀಚ್ ಆಗ್ತೀರಾ, ನಿಮ್ಗೆ ಯಾವ ಹಸು ನೋಡ್ದೆ ಅಂತ ಕೇಳಿದ್ರೆ ನಿಮ್ ತಲೆಯಲ್ಲಿ ಫಸ್ಟ್ ಬರೋದೆ ತುಂಬಾ ಡಿಫ್ರೆಂಟ್ ಆಗಿದ್ದು ಪರ್ಪಲ್ ಹಸು. ಲೈಕ್ ಸೊ
ಇದನ್ನ ಪರ್ಪಲ್ ಕೌ ಎಫೆಕ್ಟ್ ಅಂತಾರೆ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ 1000 ವಿಡಿಯೋಸ್ ನೋಡಿರ್ತೀರ, ಬಟ್ ಅದ್ರೊಳಗಡೆ ಒಂದೇ ಒಂದು ವಿಡಿಯೋದಲ್ಲಿ ಬೇರೆ ಕಲರ್, ಬೇರೆ ಅಪಿಯರೆನ್ಸ್ ಇರೋ ಒಂದು ವಿಡಿಯೋ ನೋಡ್ಬಿಟ್ಟಿರ್ತೀರ. ಸೊ ಅದು ನಿಮ್ಮ ತಲೆಯಲ್ಲಿ ಸ್ಟಿಕ್ ಆಗುತ್ತೆ. ಕರೆಕ್ಟ್. ಸೊ ಇಂಟೆನ್ಷನ್ ಬಿಹೈಂಡ್ ಯೂಸಿಂಗ್ ಕಲರ್ಡ್ ವಿಗ್ಸ್ ಈಸ್ ಅಗೇನ್ ಸ್ಟ್ಯಾಂಡ್ ಔಟ್ ಆಗಕ್ಕೆ. ಓಕೆ, ಸೊ ಇಷ್ಟೆಲ್ಲ ಯೋಚನೆ ಮಾಡಿ ಯೂಸ್ ಮಾಡಿರೋದು ವಿಗ್ ಸುಮ್ಮನೆ ಅಲ್ಲ. ಹೌದೌದು, ಅಂದ್ರೆ ಸ್ಟ್ಯಾಂಡ್ ಔಟ್ ಆಗೋದು ಈಸ್ ಒನ್ ಥಿಂಗ್. ಸ್ಟ್ಯಾಂಡ್ ಔಟ್ ಆದ್ಮೇಲೆ ನೀವು ಹೇಳಿದ್ರಲ್ವಾ, ಓಕೆ ವಿಡಿಯೋ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಟ್ರಾಲ್ ಆಗ್ತಾ ಇತ್ತು. ಹೌದು, ವಿಡಿಯೋ ಚೆನ್ನಾಗಿರೋದಕ್ಕೆ ಅಪ್ರಿಸಿಯೇಷನ್ ಬೇಕು. ಕರೆಕ್ಟ್ ಕರೆಕ್ಟ್ ಅಷ್ಟೇ. ಸೊ ಸ್ಕಿಲ್ ಅಂದ್ರೆ ಎಲ್ಲ ಹಂಗೆ ಗೆದ್ದ ಮೇಲೆ ಎಲ್ಲ ಚೆನ್ನಾಗ್ ಅನ್ಸುತ್ತೆ, ಇಲ್ಲ ಅಂದ್ರೆ ಅಷ್ಟು ಸುಲಭ ಅಲ್ಲ ಈ ತರ ಹೊಸ ಪ್ರಯೋಗ ಒಪ್ಕೊಳ್ಳೋದು. ಹೌದು ಹೌದು ಹೌದು. ಅಂದ್ರೆ ಸೊ ನಾವು ಏನೋ ಸ್ಕಿಲ್ ಇದೆ ಅಂತ ಗೊತ್ತಾದ್ಮೇಲೆ ಇನಿಷಿಯಲಿ ನಾನು ವಿಗ್ ಹಾಕ್ತಾ ಇರ್ಬೇಕಾದ್ರೆ ಇವನ್ನ ಅಟೆನ್ಷನಿಗೆ ಮಾಡ್ತೀಯಾನೆ, ಫೇಮಸ್ ಆಗಕ್ಕೆ ಮಾಡ್ತೀಯಾನೆ ಅಂತ ಇರ್ಬೋದು. ಬಟ್ ಒನ್ಸ್ ದೇ ಸಿ ದ ಸ್ಕಿಲ್ ಅಲ್ವಾ, ಒಂದ್ಸರಿ ಓಕೆ ಇವ್ರಿಗೆ ಸ್ಕಿಲ್ ಇದೆ, ಇವರಲ್ಲಿ ಟ್ಯಾಲೆಂಟ್ ಇದೆ ಅಂತ, ದೆನ್ ಅದೆಲ್ಲ ಹೋಗ್ಬಿಡುತ್ತೆ. ಕರೆಕ್ಟ್. ಬರೀ ನಿಮ್ ಸ್ಕಿಲ್ ಮೇಲೆ ಇರುತ್ತೆ ಕಾನ್ಸಂಟ್ರೇಷನ್ ಅಲ್ವಾ? ಕರೆಕ್ಟ್ ಕರೆಕ್ಟ್. ಈಗ ನಿಮ್ಮ ಅಮ್ಮನ ಬಗ್ಗೆನೇ ಬರೋಣ. ಆಗ್ಲೇ ನಾನು ತಗೊಳ್ಳೋಣ ಅನ್ಕೊಂಡೆ, ಮತ್ತೆ ಯಾವ್ದೋ ವಿಷಯ ಮಾತಾಡಿದ್ವಿ. ಅಮ್ಮ ಈ ತರ ಅಮ್ಮನ್ನ ಗೋಳಾಡಿಸ್ತಿರಲ್ಲ, ಹಾಗಾದ್ರೆ ನಿಜವಾಗ್ಲೂ ನಾನು ಹಿಂಗೆ ಇದ್ದೀನೇನಪ್ಪ, ಅಮ್ಮ ಅನ್ನೋ ಕ್ಯಾರೆಕ್ಟರ್ನ ಹಿಂಗ್ ಮಾಡಿ ಇಟ್ಟಿದ್ಯಲ್ಲ ನೀನು, ನಿಜವಾಗ್ಲೂ ನಾನು ಹಿಂಗಿದ್ದೀನಾ ಅಂತ ಓಡಿಸ್ಕೊಂಡ್ ಬಂದಿದಾರ ಯಾವತ್ತಾರ ಸೌಟ್ ಇಟ್ಕೊಂಡು? ಇಲ್ಲ ಇಲ್ಲ. ಸೊ ನಮ್ಮಮ್ಮ ನಮ್ಮ ಮನೇಲಿರೋ ಯಾರು ನನ್ನ ಕಾಂಟೆಂಟ್ಗೆ ಇಂಟರ್ಫಿಯರ್ ಮಾಡೋದೇ ಇಲ್ಲ. ಸೊ ನಾನು ಹೇಳ್ಬಿಟ್ಟಿದ್ದೀನಿ ಅಲ್ಲಿಂದ, ಏನು ಇನ್ಪುಟ್ಸ್ ಕೊಡ್ಬೇಡಿ, ಜಸ್ಟ್ ವಾಚ್ ಅಷ್ಟೇ. ಸೊ ಪ್ರೇಕ್ಷಕರಾಗಿರ್ಬೇಕು. ಹೌದೌದು. ಸೊ ಅವರು ನಾನು ವಿಡಿಯೋ ಹಾಕಿಲ್ಲ ಅಂದ್ರೆ ನಮ್ಮಮ್ಮ ಒಂದೊಂದ್ಸರಿ ಫೋನ್ ಮಾಡ್ತಾರೆ, ಏನು ವಿಡಿಯೋ ಬಂದಿಲ್ಲ ಅಂತ. ಅಷ್ಟ್ ಬಿಟ್ರೆ ಇನ್ನ ಏನು ಇಂಟರ್ಫಿಯರೆನ್ಸ್ ಇಲ್ಲ. ಓಕೆ ಫೈನ್. ಸೊ ಆ ಹೆಣ್ಮಕ್ಳ ಬೇರೆ ಬೇರೆ ರೀತಿಯಲ್ಲಿ ಮನೇಲಿ ಗೃಹಿಣಿಯರನ್ನ ತುಂಬಾ ಕ್ರಿಯೇಟಿವ್ ಆಗಿ ತೋರಿಸ್ತಾ ಇರ್ತೀರಲ್ಲ, ಅಲ್ಲೇನಾದ್ರೂ ಸ್ಪೆಷಲ್ ಆಗಿ ಸ್ಟಡಿ ಮಾಡಿದೀರಾ ನೀವು? ಏನಿಲ್ಲ. ಸೊ ಕಾಂಟೆಂಟ್ ಕ್ರಿಯೇಷನ್ ಜನರಲಿ ನಿಮ್ಮ ನ್ಯೂಸ್ ಚಾನೆಲ್ ಥರನೇ ಬರೀ ಹುಡುಗರು ಜಾಸ್ತಿ ಕನ್ಸಂಪ್ಷನ್, ಮೇಲ್ ಕ್ರಿಯೇಟರ್ಸ್ ಮಾಡಿದಾಗ ಜಾಸ್ತಿ ಕನ್ಸಂಪ್ಷನ್ ಮೇಲ್ ಕ್ರಿಯೇಟರ್ಸೇ ನೋಡ್ತಿದ್ರು. ನಮ್ಮದು ಚಾನಲ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹತ್ತತ್ರ 95% ಮೇಲ್ ಆಡಿಯನ್ಸ್ ಇದ್ರು, 5% ಫೀಮೇಲ್ ಆಡಿಯನ್ಸ್ ಇದ್ರು. ಸೊ ಅದನ್ನ ಇನ್ಕ್ರೀಸ್ ಮಾಡ್ಬೇಕಂತಂದ್ರೆ ನಾನು ಒಂದು ಫೀಮೇಲ್ ಅಂದ್ರೆ 50% ಸೊ ಜನರಲಿ 50% ಆಫ್ ದ ಕ್ರೌಡ್ ಇಸ್ ಮೇಲ್ ಅಂಡ್ 50% ಆಫ್ ದ ಕ್ರೌಡ್ ಫೀಮೇಲ್ ಅಲ್ವಾ. ಸೊ ಇವ್ರ ಸ್ಟೋರಿ ನಾನು ಹೇಳಲಿಲ್ಲ ಅಂತಂದ್ರೆ ಅವ್ರು ಏನಕ್ಕೆ ನೋಡ್ತಾರೆ ನನ್ನ ಚಾನೆಲ್. ಸೊ ಅವ್ರಿಗೆ ರಿಲೇಟ್ ಆಗೋದು ಸ್ಟೋರೀಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ದೆನ್ ಐ ಥಿಂಕ್ ಇವಾಗ ಮೊದಲು 5% ಇದ್ದಿದ್ದು ಇವಾಗ ಹತ್ತತ್ರ 35% ಹತ್ತತ್ರ ಬಂದಿದೆ. ಸೊ ಫಾರ್ ಅ ಮೇಲ್ ಕ್ರಿಯೇಟರ್ ಹ್ಯಾವಿಂಗ್ 35% ಆಫ್ ಫೀಮೇಲ್ ಆಡಿಯನ್ಸ್ ಈಸ್ ಹ್ಯೂಜ್. ಸೊ ವಿ ಲೈಕ್ ಇಟ್. ಅಂಡ್ ದೆನ್ ನಮಗೆ ಆಕ್ಚುಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹುಡುಗಿರೇ ಜಾಸ್ತಿ ಕಮೆಂಟ್ ಮಾಡಿರ್ತಾರೆ. ಸೊ ಸೊ ನಮಗೂ ತುಂಬಾ ಕಲಿಯಕ್ಕೆ ಸಿಕ್ತು. ಲೈಕ್ ಈಗ ಸ್ಟೋರಿ ಬರಿಬೇಕಾದ್ರೆ ನಾನು ಆ ಪರ್ಸ್ಪೆಕ್ಟಿವ್ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನಾನು ಕೆಲವ್ರ ಹತ್ರ ಮಾತಾಡ್ಬೇಕಾಗುತ್ತೆ, ಆ ಪ್ರಾಬ್ಲಮ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ನಮ್ಗೂನು ಎಕ್ಸ್ಪೀರಿಯನ್ಸ್ ಬೇರೆ ಇಲ್ಲ, ಇನ್ನು ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್ ಆ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ನಿಮ್ಗೆ, ಸ್ಟಡಿ ಮಾಡಿದ್ರಿ. ಅದಕ್ಕೆ ಮತ್ತೆ ನಮ್ಮ ರೈಟರ್ಸ್ ಟೀಮ್ ಅಲ್ಲಿ ಒಬ್ರು ಫೀಮೇಲ್ ರೈಟರ್ನು ಹಾಕೊಂಡ್ವಿ ಫಾರ್ ದ ಸೇಮ್ ರೀಸನ್, ಬಿಕಾಸ್ ಅವ್ರ ಪರ್ಸ್ಪೆಕ್ಟಿವ್ ನಮ್ಗೆ ಬರಲಿ ಅಂತ. ಓಕೆ. ರೀಲ್ ನಂದಿನಿಗೆ ಯಾರಾದ್ರೂ ರಿಯಲ್ ನಂದಿನಿ ಲೈಫಲ್ಲಿ ಎಂಟ್ರಿ ಆಗೋ ತರ ಇದೆಯಾ? ಎಂಟ್ರಿ ಆಗಿದಾರಾ? ಈಗ ಸದ್ಯಕ್ಕಿಲ್ಲ, ಸದ್ಯಕ್ಕೆ ಟೈಮ್ ಇಲ್ಲ ಪಾಪ. ಇಲ್ಲ, ಎಲ್ಲ ಟಾಕಿಂಗ್ ಸ್ಟೇಜ್ ಅಲ್ಲಿ ಇದೆ. ಸೊ ಇಲ್ಲಿಂದಾನೇ ರಿವೀಲ್ ಮಾಡ್ತಿದೀವಿ, ಟಾಕಿಂಗ್ ಸ್ಟೇಜ್ ಅಲ್ಲಿ ಇದೆ. 4 ಟಾಕಿಂಗ್ ಸ್ಟೇಜ್ ಅಲ್ಲಿ ಇದೆ. ಓಕೆ. ಸೊ ಮನೆ ಕಡೆಯಿಂದಾನೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ. ಓಕೆ. ಆ ಥರ ಏನಾದ್ರು ಕೇಳ್ತೀನಿ ಸುಮ್ಮನೆ. ಈಗ ಓಕೆ, ನೀವು ಮದುವೆ ಆದ್ರಿ ಅಂದ್ರೆ ಅವ್ರನ್ನು ನಿಮ್ಮ ಟೀಮಲ್ಲಿ ಸೇರಿಸ್ಕೊಳ್ತೀರಾ? ಯಾಕಂದ್ರೆ ನೀವು ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ, ಪಾಪ ಬ್ಯುಸಿ ಇರ್ತೀರಾ. ಅವ್ರನ್ನು ನಿಮ್ಮ ಟೀಮಲ್ಲೇ ಸೇರಿಸ್ಕೊಂಡು ಆ ಥರ ಏನಾದ್ರು ಪ್ಲಾನ್ ಇದೆಯಾ? ಅಷ್ಟೆಲ್ಲ ಯೋಚನೆ ಮಾಡಿಲ್ಲ ನಾನಿನ್ನ. ಓಕೆ. ಸೊ ಇದು ಐ ಥಿಂಕ್ ಇವಾಗ ಹೋಗ್ಬಿಟ್ಟು ಯೋಚನೆ ಮಾಡ್ಬೇಕಾಗಿರೋ ಪ್ರಶ್ನೆ ಕೇಳಿದೀನಿ ನೋಡಿ. ಸ್ವಲ್ಪ ಪ್ಲಾನ್ ಮಾಡಿ, ಯಾಕಂದ್ರೆ ಕಷ್ಟ ಅಲ್ವಾ, ನೀವು ಬ್ಯುಸಿ ಆಗ್ಬಿಡ್ತೀರಾ, ಅವ್ರು ಏನ್ ಮಾಡ್ಬೇಕು ಆಮೇಲೆ. ಹೌದೌದು, ದಿಸ್ ಇಸ್ ಸೀರಿಯಸ್, ಸಮಥಿಂಗ್ ಸೀರಿಯಸ್ ಅಲ್ವಾ ಇದು? ಓಕೆ. ಈಗ
ನೀವು ಇಷ್ಟು ಸ್ಕ್ರೀನಲ್ಲಿ ಎಷ್ಟು ರಿಚ್ ಆಗಿರುತ್ತೆ ನಿಮ್ಮ ರೀಲ್ಸ್ಗಳೆಲ್ಲ. ಕೆಲವೊಂದು ಅರಮನೆ ಸೆಟಪ್ಗಳು, ಮ್ಯೂಸಿಕ್ಕು, ಡಾನ್ಸು ಎಲ್ಲ ಸೇರಿಸಿರ್ತೀರ. ಒಂಥರ ನವರಸಗಳು ಇರೋ ಥರದ್ದು ರೀಲ್ಸು ಒಂದು ಮೂವಿ ನೋಡ್ದಂಗೆ ಆಗ್ಬಿಡುತ್ತೆ 15-20 ಸೆಕೆಂಡ್ಸಲ್ಲಿ. ಆದರೆ ಅದ್ರ ಹಿಂದೆ ಬೇಕಾದಷ್ಟು ಕಷ್ಟ ಆಗಿರುತ್ತೆ. ಒಂದೊಂದು ಈಸಿಯಾಗೂ ಆಗಿರ್ಬೋದು, ಒಂದೊಂದು ತುಂಬ ಕಷ್ಟ, ಎಲ್ಲೆಲ್ಲೋ ಹೋಗಿ ಶೂಟ್ ಮಾಡಬೇಕಾಗಿರುತ್ತೆ. ಕೆಲವು ಕಷ್ಟ, ಅಸಹ್ಯ, ಆಶ್ಚರ್ಯ ಎಲ್ಲ ಇರುತ್ತೆ ಒಂದೊಂದು ಶೂಟಿಂಗಲ್ಲಿ. ಏನೇನು ಅಂಥ ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡೋದಾದರೆ 15 ಸೆಕೆಂಡ್ ರೀಲ್ ನಮ್ಗೆ ನೋಡೋಕ್ಕೆ ಸಿಂಪಲ್ ಆಗಿ. ಅಂದರೆ ಜನರಲಿ ನಾವು ರಿಸ್ಕ್ ತಗೊಂಡು ಶೂಟ್ ಮಾಡೋಕ್ಕೆಲ್ಲ ಹೋಗೋದಿಲ್ಲ. ಸೊ ಕೆಲವೊಂದು ಸರಿ 1-2 ಇನ್ಸಿಡೆಂಟ್ ಆಗಿದೆ ಅಷ್ಟೇ. ಸೊ ಒಂದು ಇನ್ಸಿಡೆಂಟ್ ಯಾವುದೋ ಒಂದು ಸಾಂಗ್ ಶೂಟ್ ಮಾಡಬೇಕಿತ್ತು. ಅದಕ್ಕೆ ಒಂದು ರೋಡಲ್ಲಿ ಕತ್ಲಲ್ಲಿ ಯಾರೂ ಇಲ್ದಿರೋ ಟೈಮ್ನಲ್ಲಿ ಮೇನ್ ರೋಡಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡಬೇಕಾಗಿತ್ತು. ಓಕೆ. ಸೊ ಅಲ್ಲಿ ಹೋಗಿ ಶೂಟ್ ಮಾಡಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಕುಡ್ದಿರೋನ್ ನಮ್ಮ ಗಾಡಿ ಸ್ಟಾಪ್ ಮಾಡ್ಬಿಟ್ಟ. ಓಕೆ. ಅಂಡ್ ದೆನ್ ಈಸ್ ಲೈಕ್ ಈ ದುಡ್ಡು ಕೊಡೋ ಹಾಗೆ ಹೀಗೆ ಅಂತ. ಸೊ ಅಲ್ಲಿಂದ ಗಾಡಿ ಜೋರಾಗಿ ಓಡಿಸ್ಕೊಂಡು ಬಂದು ಮನೆ ಗೇಟ್ ಒಳಗಡೆ ಗೇಟ್ ಲಾಕ್ ಮಾಡ್ಕೊಂಡಿದ್ದಾಯ್ತು. ಓಕೆ. ಸೊ ಅಷ್ಟು ಬಿಟ್ಟರೆ ಜನರಲಿ ನಾವು ಯಾವುದು ರಿಸ್ಕಿ ಶೂಟ್ಸ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದಾದ್ರೂ ಜಾಗಕ್ಕೆ ಹೋದರೆ ನಾವು ರೆಂಟ್ ಮಾಡಿಬಿಟ್ಟು ಆ ಜಾಗದಲ್ಲಿ ಇನ್ ಕ್ಲೋಸ್ ಸ್ಪೇಸಸಲ್ಲಿ ಮಾಡ್ತೀವಿ. ಅದು ಬಿಟ್ಟರೆ ನಮ್ಮ ಮನೆ ಎದುರುಗಡೆ ಮಾಡ್ತೀವಿ. ಅಲ್ಲಿ ಯಾವುದು ಗಾಡಿ, ಬೈಕು, ಕಾರು ಎಲ್ಲ ಏನು ಓಡಾಡೋದಿಲ್ಲ. ಸೊ ಡೆಡ್ ಎಂಡ್ ಇದೆ ಅದು. ಸೊ ಜನರಲಿ ನಾವು ಶೂಟ್ ಮಾಡಬೇಕಾದ್ರೂ ನಮಗೂ ಕಂಫರ್ಟ್ ಇರಬೇಕು. ಮತ್ತೆ ಈ ನಗ್ಸೋದು, ತಮಾಷೆ ಮಾಡೋದು, ಡಿಸ್ಟರ್ಬೆನ್ಸ್ ಎಲ್ಲ ಇದ್ರೆ ಕಷ್ಟ. ಹೌದು. ಸೊ ಇನ್ನೊಂದು ಯಾವುದೋ ಒಂದು ಗೋಬಿ ಅಂತ ಒಂದು ಸಾಂಗ್ ಮಾಡಿದ್ವಿ. ಅಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು 50 ಜನ ನಿಂತ್ಕೊಂಡ್ಬಿಟ್ಟಿದ್ರು ರೋಡಲ್ಲಿ. ಸೊ ಅದೊಂದು ವಿ ಟ್ರೈ ಟು ಅವಾಯ್ಡ್ ಇಟ್, ಬಟ್ ಸಮ್ಟೈಮ್ಸ್ ಅದೇ ಲೊಕೇಶನ್ ಬೇಕು ಅವ್ರಿಗೆ ಏನು ಹೇಳಕ್ಕಾಗಲ್ಲ, ನೀವು ಏನು ಹೇಳಕ್ಕಾಗಲ್ಲ. ಸೊ ಅಷ್ಟೇ ಜನರಲಿ ಆ ಥರದ್ದು ಇದನ್ನ ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ರಿಸ್ಕ್ ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ಲೈಕ್ ಯಾರನ್ನೂ ಅಷ್ಟೊಂದು ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಈಸಿಯಾಗೂ ಮಾಡ್ಬೋದು. ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಈಗ ಜನ ಸೇರಿದ್ ಹೇಳಿದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಗಿರುತ್ತೆ ನಿಮ್ಗೆ ರಿಯಾಕ್ಷನ್? ತುಂಬಾ ಜನ ನಿಮ್ ಮಾತಾಡ್ಸೋಕೆ, ಫೋಟೋ ತೆಗೆಸ್ಕೊಳ್ಳೋಕೆ. ಯಾಕಂದ್ರೆ ನೀವು ಒಬ್ಬ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚು ಕಡಿಮೆ ಟಾಪ್ ಯಾರು ಸೆಲೆಬ್ರಿಟೀಸ್ ಇದಾರೋ ಆ ರೇಂಜಿಗೆ ಬೆಳೆದು ಬಿಟ್ಟಿದ್ದೀರಾ, ಹೌದಾ ಅಲ್ವಾ? ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿದಿನ ನೋಡ್ತಾರೆ ನಿಮ್ಮನ್ನ, ಸಿನಿಮಾ ಯಾವತ್ತೋ ಒಂದಿನ ಬರುತ್ತೆ. ಹಾ. ಸೊ ಅಂದ್ರೆ ಬಿಗ್ ಸ್ಕ್ರೀನಲ್ಲಿ ನೋಡೋ ಸೆಲೆಬ್ರಿಟೀಸೇ ಬೇರೆ ಥರ. ಈ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿರೋರನ್ನ ತಿಸಿ, ಸೊ ನಮ್ಮನ್ನ ಅವ್ರು ಒಂಥರ ಏನೋ ಲೈಕ್ ಇವಾಗ ನನ್ನ ದಾರಿಲಿ ನೋಡ್ಕೊಂಡು ಹೋಗ್ತಿರ್ಬೇಕು, ಯಾರಾದ್ರೂ ಸಿಕ್ಕರೆ ತುಂಬ ಪರಿಚಯದ ಥರ ಮಾತಾಡಿಸ್ತಾರೆ. ಓಕೆ ಓಕೆ. ರೀಸನ್ ಬೀಯಿಂಗ್ ನೀವು ಹೇಳ್ದಂಗೆ ದಿನ ನೋಡಿರ್ತಾರೆ, ತುಂಬಾ ಹತ್ತಿರದವರು ಅಂತ ಅನ್ಸ್ತಿರ್ತಾರೆ ಅವ್ರಿಗೆ. ಓಕೆ ಓಕೆ. ಮತ್ತೆ ಅವ್ರದೇ ಕ್ಯಾರೆಕ್ಟರ್ಸ್ ಮಾಡ್ತಾ ಇರ್ತೀವಿ. ಆದ್ರೆ ನಿಮ್ಮನ್ನ ಆ ಕ್ಯಾರೆಕ್ಟರ್ ರೀತಿ ನೋಡ್ತಾರ, ಹೇಗ್ ನೋಡ್ತಾರೆ? ಸೊ ಅದೇ ಜನರಲಿ ಅವ್ರಿಗೆ ಏನಂದ್ರೆ ಕ್ಯಾರೆಕ್ಟರಲ್ಲಿ ಏನು ನೋಡ್ಬಿಟ್ಟಿರ್ತಾರಲ್ವಾ, ಸೊ ಅದೇ ಅವ್ರ ತಲೆಯಲ್ಲಿ ಉಳಿದಿರುತ್ತೆ. ಸೊ ನಾನು ನೋಡ್ತಾ ಇದ್ದಂಗೆ ಆಲ್ರೆಡಿ ನಗ್ತಾ ಇರ್ತಾರೆ ಅವರು. ಸೊ ಫುಲ್ ಖುಷಿಯಾಗಿ ಮಾತಾಡಿಸ್ತಾ ಇರ್ತಾರೆ. ನೀವು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀರಾ ಅಥವಾ ಸ್ವಲ್ಪ ಅವಾಯ್ಡ್ ಮಾಡ್ತೀರಾ, ಹೇಗೆ? ಅಂದ್ರೆ ನಾನು ಜನರಲಿ ಹೊರಗಡೆ ಹೋಗೋದಿಲ್ಲ. ಸೊ ಜನ ಇರೋ ಜಾಗದಲ್ಲಿ ನಾನು ಇರೋದಿಲ್ಲ. ಹಿಂಗ್ ವರ್ಷದಲ್ಲಿ 2-3 ದಿನ ಆಚೆ ಕಡೆ ಹೋದಾಗ ಫೋಟೋ ತೆಗೆಸ್ಕೊಳ್ಳೋದೆಲ್ಲ ದಟ್ ಈಸ್ ಓಕೆ. ದಿನ ಆಗಿದ್ರೆ ಇರಿಟೇಟ್ ಆಗ್ತಾ ಇತ್ತೇನೋ, ಬಟ್ ನಾನು ಪಬ್ಲಿಕ್ ಪ್ಲೇಸಸ್ ಅಲ್ಲೆಲ್ಲ ಜಾಸ್ತಿ ಇರೋದಿಲ್ಲ. ಸೊ ಇಟ್ ಈಸ್ ಓಕೆ. ಈಗ ನೀವು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ನಂಗೆ ಗೊತ್ತಿರಲಿಲ್ಲ, ಯಾಕೆಂದ್ರೆ ನೀವು ಸ್ವಲ್ಪ ಇದೇ ಮಾಡಬೇಕು ಅನ್ನೋ ಪ್ಲಾನ್ ಇತ್ತು ನಿಮ್ಮ ತಲೆಯಲ್ಲಿ. ಓಕೆ. ಈಗ ನಾವು ನೋಡ್ತೀವಿ ಲೈಕ್ ಕಾಮಿಡಿ ರಿಯಾಲಿಟಿ ಶೋಸ್ ಎಲ್ಲ ಬರುತ್ತೆ. ರಿಯಾಲಿಟಿ ಶೋಸ್ ಎಲ್ಲ ಕರೆದಿಲ್ವಾ ನಿಮ್ಮನ್ನ? ಈಗ ಮೋಸ್ಟ್ಲಿ ಬಿಗ್ ಬಾಸು ಅಥವಾ ಯಾವುದೇ ಕಾಮಿಡಿ ಶೋಸು, ಬೇರೆ ಬೇರೆಯವರು ಸಹಜವಾಗಿ ಅಲ್ಲಿಂದ ಸಿನಿಮಾಗೆ ಜಂಪ್ ಆಗ್ತಾರೆ. ಈ ಥರ ನೋಡ್ತಾ ಇರ್ತೀವಿ. ನಿಮಗೆ ಇಂಡಸ್ಟ್ರಿಯಿಂದ ಅಪ್ರೋಚ್ ಆಗಿದೆಯಾ? ಹಾ, ಒಂದು 3-4 ಸಿನಿಮಾ ಮಾಡಿದ್ದೀನಿ, ಅಂದ್ರೆ ಸಣ್ಣ ಪುಟ್ಟ ರೋಲ್ಸ್ ಎಕ್ಸ್ಪೀರಿಯನ್ಸ್ ಅಂತ. ಆಮೇಲೆ ಕಾಮಿಡಿ ರಿಯಾಲಿಟಿ ಶೋಸ್ ಅಂದ್ರೆ ನಮ್ಗೆ ಏನಂತಂದ್ರೆ, ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತೀವಿ, ನಮ್ಗೆ ನಾವು ಮಾಡೋ ಕಾಂಟೆಂಟ್ನ ಎಡಿಟ್ ಮಾಡೋಕೆ ಯಾರು ಇರೋದಿಲ್ಲ. ಸೊ ಜನರಲಿ ನಿಮ್ ಕಾಂಟೆಂಟ್
ತುಂಬಾ ಚೆನ್ನಾಗಿರೋದು ಯಾವಾಗ ಅಂತಂದ್ರೆ ನೀವು ಯಾವ ತರ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರೋ ಅದೇ ತರ ಹೌದು. ಔಟ್ಪುಟ್ ಇದ್ದಾಗ ಮಾತ್ರ. ನೀವು ಕೂತೆ ಮಾಡಿಸ್ಬೇಕಾಗತ್ತೆ ಕೆಲವೊಂದೆಲ್ಲ ಅಲ್ವಾ? ಹಾ, ಸೊ ನಮ್ಗೆ ಕಂಪ್ಲೀಟ್ ಕಂಟ್ರೋಲ್ ಇದ್ರೆ ಆರ್ಟ್ ಅಲ್ಲಿ, ಸೊ ಕಂಪ್ಲೀಟ್ ಕಂಟ್ರೋಲ್ ಇದ್ರೆ ವಿ ಟೆನ್ ಟು ಡೂ ವೆಲ್. ಸೊ ಇವಾಗ ನಾವು ಟಿವಿ ಚಾನಲ್ಸ್ ಮಾಡೋದಾದ್ರೆ ಅಥವಾ ಏನೋ ಮೂವೀಸ್ಗೆ ಏನಾದ್ರು ಮಾಡೋದಾದ್ರೆ ಅಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನೀವು ಟಿವಿ ಚಾನಲ್ ಆದ್ರೆ ನಿಮ್ದು ಟಿವಿ ಚಾನಲ್ ಅವ್ರದೇ ಗೈಡ್ಲೈನ್ಸ್ ಇರುತ್ತೆ, ಈ ವರ್ಡ್ ಯೂಸ್ ಮಾಡಂಗಿಲ್ಲ, ಈ ತರ ಮಾತಾಡಂಗಿಲ್ಲ ಅಂತ. ಸೊ ಮೇನ್ ಸ್ಟ್ರೀಮ್ ಮೂವೀಸ್ ಅಲ್ಲಿ ಆದ್ರೂ ಅಲ್ಲೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇವಾಗ ನಾನೇನಾದ್ರು ವಿಗ್ ಹಾಕೊಂಡು ನಾನು ಒಂದು ಧಾರಾವಾಹಿ ಮಾಡ್ತೀನಿ ಅಂತಂದ್ರೆ ಟಿವಿ ಚಾನಲ್ ಒಪ್ಪಲ್ಲ. ಬಟ್ ನಾವು ನಮ್ಮ ಚಾನಲಲ್ಲಿ ವಿ ರನ್ ಮಲ್ಟಿಪಲ್ ಎಪಿಸೋಡ್ಸ್ ವಿತ್ ಸೇಮ್ ಥಿಂಗ್. ಇವಾಗ ಟಿವಿನಲ್ಲಿ ನೀವು ಇಫ್ ಯು ಸೇ ನಾನು ವಿಗ್ ಹಾಕೊಂಡು ಒಂದು ಆ್ಯಡ್ ಮಾಡ್ತೀನಿ ಅಂತಂದ್ರೆ ದ ಬ್ರ್ಯಾಂಡ್ ಸೈಡಿಂದ ದೇ ಮೈಟ್ ನಾಟ್ ಅಗ್ರಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ಬಿಕಾಸ್ ಇಟ್ಸ್ ಆರ್ ಚಾನೆಲ್, ನಾವು ಎಷ್ಟೊಂದು ವಿಗ್ ಹಾಕೊಂಡೇನೆ ನಾವು ರೆಸ್ಟ್ರಿಕ್ಷನ್ಸ್ ಇರಲ್ಲ. ರೆಸ್ಟ್ರಿಕ್ಷನ್ಸ್ ಇರಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಏನೋ ನಿಮ್ಮ ಕ್ರಿಯೇಟಿವಿಟಿ ಟು ಫ್ಲರಿಶ್. ನಿಮ್ಮ ಕ್ರಿಯೇಟಿವಿಟಿ ಜನರನ್ನು ರೀಚ್ ಆಗಬೇಕು, ಸಖತ್ತಾಗಿ ಬರಬೇಕು ಅಂತಂದರೆ ಆ ಫ್ರೀಡಮ್ ಈಸ್ ಎಸೆನ್ಷಿಯಲ್. ಓಕೆ, ಜಸ್ಟ್ ಇವ್ರ ಜೊತೆ ಒಂದು ಸಾಂಗ್ ಮಾಡಬೇಕು ಅಂತ ಯಾರನ್ನಾದ್ರು ಪ್ಲಾನ್ ನಾವು ಬಿಡ್ತೀವಾ? ಲೈಕ್ ನಾವು ಮೀಡಿಯಾದ ಸೋಷಿಯಲ್ ಮೀಡಿಯಾದ